ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಮ್ಮ ಜರ್ನಿ ಭೂಟಾನಲ್ಲಿ ಹೇಗಿರುತ್ತೆ, ಇವತ್ತು ಡೇ 3 ಯಾವೆಲ್ಲ ಪ್ಲೇಸ್ಗೆ ನಾವು ವಿಸಿಟ್ ಮಾಡ್ತೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿನ್ನೆ ನೈಟ್ ಬಂದು ಟಿಂಪುಲಿ ನಾವು ಸ್ಟೇ ಆಗಿದ್ದೀವಿ. ಇವತ್ತು ಕೂಡ ಟಿಂಪುಲ್ಲೇ ಸ್ಟೇ ಆಗೋದ್ರಿಂದ ಜಸ್ಟ್ ಸ್ವಲ್ಪ ಲಗೇಜ್ನ ತಗೊಂಡು ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬೇಗನೆ ಹೊರಟಾಗ ನಮಗೆ ಆನ್ ದ ವೇ ಯಾವ ಪ್ಲೇಸ್ಗೆ ವಿಸಿಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಆನ್ ದ ವೇ ನಮಗೆ ತುಂಬ ಚೆನ್ನಾಗಿರುವಂತಹ ಕಟ್ಟಡಗಳು, ಸ್ಕೂಲು, ಕಾಲೇಜು, ಎಷ್ಟೋ ಪಾರ್ಕು, ಹಾಸ್ಪಿಟಲ್ಸ್ ಎಲ್ಲವೂ ಕಾಣಿಸ್ತು. ಆರ್ಮಿದು ಎಲ್ಲ ಕಾಣಿಸ್ತು. ತುಂಬ ಡಿಫ್ರೆಂಟಾಗಿತ್ತು ಕಟ್ಟಡ, ಯಾಕಂದರೆ ಅಲ್ಲಿ ಭೂಟಾನೀಸ್ನ ಒಂದು ಆರ್ಕಿಟೆಕ್ಚರಲ್ಲಿ ಅವರೆಲ್ಲ ಕಟ್ಟಿದ್ದಾರೆ. ಜೊತೆಗೆ ನಮಗೆ ಅಲ್ಲಿ ವಾತಾವರಣವಂತೂ ಸಖತ್ತಾಗಿತ್ತು. ಬೆಳಿಗ್ಗೆನೇ ಸ್ವಲ್ಪ ಫಾಗಿ ಮಳೆ ಬೀಳೋ ಥರ ತುಂಬ ಚೆನ್ನಾಗಿತ್ತು. ಆ ವೆದರ್ಗೆ ನಾವು ಅದನ್ನು ಜರ್ನಿ ಮಾಡ್ತಿದ್ರೆ ಏನೋ ಒಂಥರ ಫೀಲ್ ಆಗ್ತಿತ್ತು ಅಂತ ಹೇಳ್ಬೋದು. ಇನ್ನು ನಾವು ಜರ್ನಿ ಮಾಡ್ತಾ ಫಸ್ಟ್ ಪ್ಲೇಸ್ನ ವಿಸಿಟ್ ಮಾಡಿದ್ದು ಡೋಚುಲಾ ಪಾಸ್. ಈ ಡೋಚುಲಾ ಪಾಸ್ ಬಗ್ಗೆ ಹೇಳೋದಾದರೆ ಭೂಟಾನ್ ದೇಶದಲ್ಲಿರುವ ಅತ್ಯಂತ ಸುಂದರವಾದ ಪರ್ವತ ಮಾರ್ಗ ಅಂತಲೇ ಹೇಳ್ಬೋದು. ರಾಜಧಾನಿ ಥಿಂಪು ಮತ್ತು ಪುನಾಕಾ ನಗರಗಳ ನಡುವೆ ಸಮುದ್ರ ಮಟ್ಟದಿಂದ ಸುಮಾರು 3150 ಮೀಟರ್ ಎತ್ತರದಲ್ಲಿದೆ. ಇದು ತನ್ನಲ್ಲಿರುವ 108 ಸ್ಮಾರಕ ಸ್ತೂಪಗಳು ಮತ್ತು ಹಿಮಾಲಯ ಪರ್ವತಗಳ ಅದ್ಭುತ ನೋಟಕ್ಕೆ ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಈ ಪಾಸ್ನಲ್ಲಿರುವ 108 ಸ್ಮಾರಕ ಸ್ತೂಪಗಳನ್ನು ಡ್ರುಕ್ ವಾಂಗ್ಯಲ್ ಚೋಟೆನ್ಸ್ ಎಂದು ಕರೆಯಲಾಗುತ್ತದೆ. 2003ರಲ್ಲಿ ಭಾರತದ ಅಸ್ಸಾಂ ಉಗ್ರರ ವಿರುದ್ಧ ನಡೆದ ಯುದ್ಧದಲ್ಲಿ ಮಡಿದ ಭೂಟಾನ್ ಸೈನಿಕರ ಗೌರವಾರ್ಥವಾಗಿ ಇವುಗಳನ್ನು ರಾಣಿ ಆಶಿ ದೋರ್ಜಿ ವಾಂಗ್ಚುಕ್ ನಿರ್ಮಿಸಿದರು. ಹಿಮಾಲಯದ ನೋಟದ ಬಗ್ಗೆ ಹೇಳೋದಾದರೆ ಸ್ವಚ್ಛವಾದ ವಾತಾವರಣವಿದ್ದಾಗ ಇಲ್ಲಿಂದ ಹಿಮಾಲಯ ಪರ್ವತ ಶ್ರೇಣಿಗಳ ಅದ್ಭುತ ಸುಂದರ ನೋಟವನ್ನು ಕಣ್ತುಂಬಿಕೊಳ್ಳಬಹುದು. ಇವತ್ತಿನ ದಿನ ನನ್ನ ಔಟ್ಫಿಟ್ ಕೂಡ ಇದಾಗಿತ್ತು. ಹಾಗೆ ಚಳಿಗಾಲದಲ್ಲಿ ಈ ಪ್ರದೇಶ ಹಿಮಪಾತದಿಂದ ಕೂಡಿರುತ್ತೆ ಅಂತ ಕೂಡ ಹೇಳ್ತಾರೆ. ಅದು ಕೂಡ ಚಾನ್ಸಸ್ ಇದೆ, ಹಿಮ ಕೂಡ ಅಲ್ಲಿ ಬೀಳುತ್ತೆ ಅಂತ ಹೇಳ್ತಾರೆ. ಇನ್ನು ಥಿಂಪು ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇದೆ. ಹಾಗೆ ಅಲ್ಲಿಯೇ ಒಂದು ನಿಮಗೆ ಕೆಫೆ ಕೂಡ ಕಾಣಿಸುತ್ತೆ. ನೀವು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋದೆಲ್ಲ ತಕ್ಕೊಂಡು ಆರಾಮಾಗಿ ಹೋಗ್ಬೋದು. ಹಾಗೆ ನಾನು ಮುಂಚೆ ಹೇಳ್ದಂಗೆ ಎಲ್ಲ ಕಡೆ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಕೂಡ ಸಿಗುತ್ತೆ. ಇದಿಷ್ಟು ಈ ಡೋಚುಲಾ ಪಾಸ್ ಬಗ್ಗೆ ಡೀಟೇಲ್ಸ್ ಅಂತ ಹೇಳ್ತಾ ಮುಂದಿನ ನಮ್ಮ ಜರ್ನಿ ಸಾಗಿದ್ದು ಫರ್ಟಿಲಿಟಿ ಟೆಂಪಲ್ಗೆ. ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ಫರ್ಟಿಲಿಟಿ ಟೆಂಪಲ್. ಇದು ಭೂಟಾನ್ನಲ್ಲಿರುವ ಪ್ರಸಿದ್ಧ ದೇವಾಲಯ ಅಂತಲೇ ಹೇಳ್ಬೋದು. ಇದು ಸಂತಾನ ಫಲಕ್ಕೆ ನೀಡುವ ಒಂದು ದೇವಾಲಯ ಅಂತ ಕೂಡ ಕರೀತಾರೆ. ಇದನ್ನು ಚಿಮ್ಮಿ ಲಕಾಂಗ ಅಂತ ಕೂಡ ಕರೀತಾರೆ. ಇದು ಪುನಾಕಾ ಜಿಲ್ಲೆಯಲ್ಲಿದೆ. ಇಲ್ಲಿ ಸಂತಾನವಿಲ್ಲದ ದಂಪತಿಗಳು ಪ್ರಾರ್ಥನೆ ಸಲ್ಲಿಸಲು ಪ್ರಪಂಚದಾದ್ಯಂತ ಭೇಟಿ ನೀಡುತ್ತಾರೆ ಅನ್ನೋದು ಒಂದು ನಂಬಿಕೆ. ಹಾಗೆ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಅಲ್ಲಿ ಅದು ಕ್ಲಿಯರ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಈಗಲೂ ಇದೆ. ಈ ದೇವಾಲಯವನ್ನು 1499ರಲ್ಲಿ ಡಿವೈನ್ ಮ್ಯಾಡ್ ಮ್ಯಾನ್ ಎಂದು ಕರೆಯಲ್ಪಡುವ ಬೌದ್ಧ ಸನ್ಯಾಸಿ ಲಾಮಾ ದ್ರುಕ್ಪಾ ಕುನ್ಲೆ ಅವರ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ. ದೇವಾಲಯಕ್ಕೆ ಭೇಟಿ ನೀಡುವವರ ತಲೆಯ ಮೇಲೆ ಮರದಿಂದ ಮಾಡಿದ ಪ್ರತ್ಯೇಕ ಚಿಹ್ನೆಯನ್ನು ಇಟ್ಟು ಆಶೀರ್ವದಿಸಲಾಗುತ್ತದೆ. ಇದನ್ನು ಸಂತಾನ ಭಾಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುವ ಸಂಕೇತ ಅಂತ ನಂಬ್ತಾರೆ. ಈ ದೇವಾಲಯವಿರುವ ಹಳ್ಳಿಯ ಮನೆಗಳ ಗೋಡೆಗಳ ಮೇಲೆ ಬಣ್ಣ ಬಣ್ಣದ ಶಿಶ್ನದ ಚಿತ್ರಗಳನ್ನು ಚಿತ್ರಿಸಲಾಗಿದೆ. ಅಲ್ಲಿಯ ಜನ ಅದನ್ನು ದೇವರ ರೀತಿ ಪೂಜನೆ ಮಾಡ್ತಾರೆ. ಇನ್ನು ಅಲ್ಲಿಗೆ ಹೋಗಬೇಕಾದ್ರೆ ನಮಗೆ ಸುತ್ತಮುತ್ತ ಸುಂದರವಾದ ಭತ್ತದ ಗದ್ದೆಗಳು, ಸಾಂಪ್ರದಾಯಿಕ ಹಳ್ಳಿಗಳ ಮಧ್ಯೆ ಸರಿಸುಮಾರು 20-30 ನಿಮಿಷಗಳ ಕಾಲ
ಆರಾಮಾಗಿ ಕಾಲ್ನಡಿಗೆಯಲ್ಲಿ ಸ್ವಲ್ಪ ಬೆಟ್ಟ ಹತ್ತೋ ಥರ ಹತ್ತಬೇಕು. ಈ ದೇವಾಲಯವನ್ನು ತಲುಪಬಹುದು ಆವಾಗ. ಹಾಗೆಯೇ ಇಲ್ಲಿ ಸುತ್ತಮುತ್ತಲಿನ ಗ್ರಾಮ, ದೇವಾಲಯವು ವರ್ಣಚಿತ್ರಗಳು ಮತ್ತು ಮರದ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ಅಂತಲೇ ಹೇಳ್ಬೋದು. ಭೂಟಾನಿನ ಸಂಸ್ಕೃತಿಯಲ್ಲಿ ಫಲವತ್ತತೆ, ಅದೃಷ್ಟ, ದುಷ್ಟಶಕ್ತಿಗಳ ದೂರವಿಡುವಿಕೆಯನ್ನು ಇದು ಕೂಡ ಪ್ರತಿನಿಧಿಸುತ್ತದೆ. ಇದನ್ನು ಮುಗಿಸ್ಕೊಂಡು ನಾವು 3ನೇ ಪ್ಲೇಸ್ ವಿಸಿಟ್ ಮಾಡಿದ್ದು ಪುನಾಕಾಝೋಂಗ್. ಪುನಾಕಾಝೋಂಗ್ ಹೋಗೋಕ್ಕೆ ಮುಂಚೆ ನಾವು ಲಂಚ್ ಬ್ರೇಕ್ನ ತೊಗೊಂಡ್ವಿ. ಲಂಚ್ ಬ್ರೇಕಲ್ಲಿ ನಾನು ಸ್ವಲ್ಪ ಲೈಟಾಗಿ ಲಂಚ್ನ ಮುಗಿಸ್ಕೊಂಡೆ, ಯಾಕಂದರೆ ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಫುಡ್ ಇದ್ದಿದ್ದರಿಂದ ನಮಗೆ ಅಷ್ಟು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಲೈಟಾಗಿ ಫುಡ್ಡನ್ನು ಮುಗಿಸ್ಕೊಂಡೆ ಲಂಚ್ನ. ಜೊತೆಗೆ ಅಲ್ಲಿ ಮೊಸರನ್ನ ನಮ್ಮ ಥರ ಎಲ್ಲ ಪ್ಯಾಕೆಟಲ್ಲಿ ಯೂಸ್ ಮಾಡಲ್ಲ, ಯಾಕಂದರೆ ಅವರೆಲ್ಲ ಪೂರ್ತಿಯಾಗಿ ಅವರೇ ಓನಾಗಿ, ಅಂದರೆ ಅಲ್ಲಿ ಹಸು ಕರು ಎಲ್ಲ ಇರೋದರಿಂದ ಅವರೇ ಪ್ರಿಪೇರ್ ಮಾಡೋದ್ರಿಂದ ಅದನ್ನು ಬಾಟಲಲ್ಲಿ ಎತ್ತಿಟ್ಕೊಂಡಿರ್ತಾರೆ. ಅದನ್ನು ಒಂದು ಅಬ್ಸರ್ವ್ ಮಾಡಿದೆ, ತುಂಬ ಚೆನ್ನಾಗಿತ್ತು ಅವರ ಪ್ರೊಸೀಜರ್. ಅದಾದ ನಂತರ ನಾವು ಹೋಗಿದ್ದು ಭೂಟಾನ್ನ ಪುನಾಕಾಝೋಂಗ್. ನಮ್ಮ ಕಡೆ ಎಲ್ಲ ಮೈಸೂರು ಅರಮನೆ, ಬ್ಯಾಂಗ್ಳೂರು ಅರಮನೆ ಹೇಗಿರುತ್ತೆ ಹಾಗೆ ಅದು ಕೂಡ ಮಹಾ ಸಂತೋಷದ ಅರಮನೆ ಅಂತ ಕೂಡ ಕರೀತಾರೆ ಪುನಾಕಾಝೋಂಗ್ನ. ಭೂಟಾನಿನ 2ನೇ ಅತ್ಯಂತ ಹಳೆಯ ಮತ್ತು ದೊಡ್ಡ ಝೋಂಗ್ ಅದು ಅಂತ ಹೇಳ್ತಾರೆ. ಪೋಚು ಮತ್ತು ಮೋಚು ನದಿಗಳ ಸಂಗಮದಲ್ಲಿ ಪುನಾಕಾ ಕಣಿವೆಯಲ್ಲಿರುವ ಈ ಭವ್ಯ ಕೋಟೆಯು ಸಾಂಪ್ರದಾಯಿಕ ಭೂತಾನ್ ವಾಸ್ತುಶಿಲ್ಪದ ಪರಾಕಾಷ್ಠೆಯಾಗಿದೆ ಅಂತ ಹೇಳ್ಬೋದು, ಮತ್ತು ಆಳವಾಗಿ ಪೂಜಿಸಲ್ಪಡುವ ಧಾರ್ಮಿಕ ಮತ್ತು ಐತಿಹಾಸಿಕ ತಾಣ ಕೂಡ ಅಂತಲೂ ಕರೀತಾರೆ. ಇನ್ನು ಇದರ ಇತಿಹಾಸ ಹೇಳೋದಾದರೆ 1637ರಲ್ಲಿ ಭೂಟಾನಿನ ಸ್ಥಾಪಕ ಝಮ್ಡ್ರನ್ಗ್ ನಗ್ವಾಂಗ್ ನಮ್ಗ್ಯಾಲ್ ನಿರ್ಮಿಸಿದರು. 1955ರಲ್ಲಿ ರಾಜಧಾನಿಯನ್ನು ಥಿಂಪುಗೆ ಸ್ಥಳಾಂತರಿಸುವವರೆಗೂ ಇದು ಭೂಟಾನಿನ ರಾಜಧಾನಿ ಮತ್ತು ಆಡಳಿತ ಕೇಂದ್ರವಾಗಿ ಕಾರ್ಯನಿರ್ವಹಿಸಿತ್ತು. ಇದು ಭೂಟಾನ್ನ ರಾಜರ ಐತಿಹಾಸಿಕ ಪಟ್ಟಾಭಿಷೇಕ ಸ್ಥಳವಾಗಿದೆ. 1907ರಲ್ಲಿ ಮೊದಲ ರಾಜನೊಂದಿಗೆ ಪ್ರಾರಂಭವಾಯಿತು ಮತ್ತು ವಾರ್ಷಿಕ ಪುನಕಾ ತೆಚು ಉತ್ಸವವನ್ನು ಕೂಡ ಆಯೋಜಿಸುತ್ತದೆ. ಇದು ದಕ್ಷಿಣ ಡ್ರುಕ್ಪಾ ವಂಶಾವಳಿಯ ಪವಿತ್ರ ಅವಶೇಷಗಳನ್ನು ಹೊಂದಿದೆ. ಇದರಲ್ಲಿ
ಜಮ್ಡ್ರಂಗ್ನ ಸಂರಕ್ಷಿತ ಅವಶೇಷಗಳು ಕೂಡ ಸೇರಿವೆ ಅಂತಲೇ ಹೇಳ್ತಾರೆ. ಇನ್ನು ಇಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದರೆ, ಎರಡನ್ನು ಹೊಂದಿರುವ ಹೆಚ್ಚಿನ ಝೋಂಗ್ಗಳಿಗಿಂತ ಭಿನ್ನವಾಗಿ ಪುನಾಕ ಝೋಂಗ್ ಆಡಳಿತ, ಸನ್ಯಾಸಿಗಳ ನಿವಾಸಗಳು ಮತ್ತು ಪವಿತ್ರ ದೇವಾಲಯಗಳಿಗೆ ಬಳಸುವ 3 ವಿಶಾಲವಾದ ಅಂಗಳಗಳನ್ನು ಒಳಗೊಂಡಿದೆ. ಬಜಮ್ ಸೇತುವೆ ಕೋಟೆಯನ್ನು ಪ್ರವೇಶಿಸಲು ನದಿಯ ಮೇಲಿರುವ ಸಾಂಪ್ರದಾಯಿಕ ಕ್ಯಾಂಟಿಲಿವರ್ ಮರದ ಸೇತುವೆಯನ್ನು ದಾಟಬೇಕಾಗುತ್ತದೆ. ಆ ಸೇತುವೆ ದಾಟೆ ನಾವು ಪುನಾಕ ಝೋಂಗ್ಗೆ ಹೋಗಬೇಕು. ಇದನ್ನು 2008ರಲ್ಲಿ ಪುನರ್ನಿರ್ಮಿಸಲಾಯಿತು. ಈ ಮೈದಾನವು ಅದರ ವರ್ಣರಂಜಿತ ಮರದ ಕೆತ್ತನೆಗಳು, ಸಂಕೀರ್ಣವಾದ ಭಿತ್ತಿಚಿತ್ರಗಳು, ವಸಂತ ಕಾಲದಲ್ಲಿ ಅರಳುವ ಸುಂದರವಾದ ಜಕರಂಡ ಮರಗಳಿಗಾಗಿ ಪ್ರಸಿದ್ಧವಾಗಿದೆ ಅಂತ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ಡ್ರೆಸ್ ಕೋಡ್ ಇದೆ. ಯಾಕಂದರೆ ಯಾವುದೇ ರೀತಿ ಕೈ ಕಾಲು ಅಂದರೆ ಹುಡುಗಿರಲ್ಲಿ ಎಸ್ಪೆಷಲಿ ಕಾಣಿಸ್ದೇ ಇರೋ ಥರ ಹಾಕೊಬೇಕು. ಹುಡುಗರು ಕೂಡ ಹಾಗೆಯೇ ಇಲ್ಲಿ ಡ್ರೆಸ್ ಕೋಡ್ನ ಮೇಂಟೈನ್ ಮಾಡಬೇಕು. ಜೊತೆಗೆ ನಮಗೆ ಒಳಗಡೆ ಹೋದಾಗ ಬುದ್ಧ ದೊಡ್ಡದಾದ ಸ್ಟ್ಯಾಚು ಅದೆಲ್ಲ ನೋಡಿ ಒಂಥರ ದಿಗ್ಭ್ರಮೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಆದರೆ ಒಳಗಡೆ ಅಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ, ಹೊರಗಡೆ ಮಾತ್ರ ನಾವು ಅದನ್ನು ತಗೊಂಡು ಬಂದ್ವಿ. ಜೊತೆಗೆ ದೇವಾಲಯ ಪ್ರವೇಶಿಸುವ ಮೊದಲು ಪಾದರಕ್ಷೆಗಳನ್ನು ಕೂಡ ತೆಗೆದು ಒಳಗಡೆ ಹೋಗಬೇಕು. ಇನ್ನು ಎಂಟ್ರಿ ಫೀಸ್ ಕೂಡ ಇದೆ, ಆಲ್ಮೋಸ್ಟ್ 1000 ರೂಪೀಸ್ ಏನೋ ಇದೆ. ಇದಿಷ್ಟು ಪುನಾಕ ಝೋಂಗ್ ಬಗ್ಗೆ ತುಂಬ ಸುಂದರವಾದ ಒಂದು ತಾಣ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ನಮ್ಮ ಗೈಡು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ. The governor would wear red color. The prime minister and the cabinet ministers will wear orange color. And lastly, only the king is permitted to have yellow. Only the king. So that's how we distinguish the people's roles and responsibilities. Example, if I see a red kapde, aise pehan kar aa rahe hai, है ना? If I saw ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದೆ ಪುನಾಕ ತೂಗು ಸೇತುವೆ. ಭೂಟಾನ್ನ ಪೋಚು ನದಿಯ ಮೇಲೆ ಎತ್ತರಕ್ಕೆ ವಿಸ್ತರಿಸಿರುವ 160 ಮೀಟರ್ ಪಾದಾಚಾರಿ ಮಾರ್ಗವಾಗಿ ಹೋಗಬೇಕು. ಐಕಾನಿಕ್ ಪುನಾಕ ಝೋಂಗ್ನಿಂದ ಸ್ವಲ್ಪ ದೂರದಲ್ಲಿರುವ ಈ ಸೇತುವೆಯು ಅದರ ರೋಮಾಂಚಕ ಪ್ರಾರ್ಥನಾ ಧ್ವಜಗಳು, ತೂಗಾಡುವ ಉಕ್ಕಿನ ಕೇಬಲ್ಗಳು, ಸುತ್ತಮುತ್ತಲಿನ ಹಿಮಾಲಯ ಕಣಿವೆಗಳ ಉಸಿರುಕಟ್ಟುವ ನೋಟಗಳಿಗೆ ಹೆಸರುವಾಸಿಯಾಗಿದೆ ಅಂತಲೇ ಹೇಳ್ಬೋದು. ಇದರ ಉದ್ದ ಸುಮಾರು 160ರಿಂದ 180 ಮೀಟರ್ ಇದೆ. ಇದು ದೇಶದ ಅತಿ ಉದ್ದದ ತೂಗು ಸೇತುವೆಗಳಲ್ಲಿ ಕೂಡ ಒಂದಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಫಾದರ್ ನದಿ ಅಂದರೆ ಪೋಚು, ಹಚ್ಚ ಹಸಿರಿನ ಪರ್ವತಗಳು ಮತ್ತು ಎದುರು ಬದಿಯಲ್ಲಿರುವ ಸಾಂಪ್ರದಾಯಿಕ ಹಳ್ಳಿ ಸಮುದಾಯಗಳ ಅದ್ಭುತ ನೋಟಗಳನ್ನು ಕೂಡ ನಾವು ನೋಡ್ಬೋದು. ಪ್ರತಿ ಹೆಜ್ಜೆಯೊಂದಿಗೆ ಸ್ವಲ್ಪ ತೂಗಾಡುತ್ತಾ ಸೌಮ್ಯವಾದ ಅಡ್ರಿನಾಲಿನ್ ರಶ್ ಅನ್ನು ಇಲ್ಲಿ ನೀಡುತ್ತೆ ಅಂತಲೇ ಹೇಳ್ತಾರೆ. ಸೇತುವೆಯು ಪುನಾಕ ಝೋಂಗ್ನಿಂದ ಸ್ವಲ್ಪ ದೂರದಲ್ಲಿದೆ. ಕಾರುಗಳು ಸ್ವಲ್ಪ ದೂರದಲ್ಲೇ ನಿಲ್ಲಿಸುತ್ತೆ. 500 ಮೀಟರ್ ದೂರದವರೆಗೆ ನಡ್ಕೊಂಡು ಹೋಗಿ ತಲುಪಬೇಕು. ಮಣ್ಣಿನ ಹಾದಿಯಲ್ಲೇ ನಾವು ನಡ್ಕೊಂಡು ಹೋಗಬೇಕು. ಇನ್ನು ಆ ಕಡೆ ಪಶ್ಚಿಮ ಭಾಗದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದಿದ್ದರೂ, ಅಂದರೆ ಹೋಗೋ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನೂ ಇಲ್ಲ. ಆ ಕಡೆ ಎಂಡ್ ಪಾಯಿಂಟಲ್ಲಿ ಅಂದರೆ ಪೂರ್ವ ಭಾಗದಲ್ಲಿ ಕೆಲವು ಅಂಗಡಿಗಳು, ಕೆಫೆಗಳು ಕೂಡ ಇದೆ. ಅಲ್ಲಿ ಸುಮಾರು ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ವಾಪಸ್ ಅದೇ ಬ್ರಿಡ್ಜ್ ಮೇಲೆ ವಾಪಸ್ ಬರ್ಬೋದು. ಅಥವಾ ನೀವೇನಾದರೂ ರಾಫ್ಟಿಂಗ್ ಮಾಡೋ ಏನಾದರೂ ಐಡಿಯಾ ಇದ್ದರೆ ಅವತ್ತು ಆ್ಯಕ್ಟಿವಿಟೀಸ್ ಇರುತ್ತೆ. ಅದೇ ನದಿಯಲ್ಲಿ ಅಂದರೆ ಕೆಳಗಡೆ ಯಾವ ನದಿ ಹರಿತಿರುತ್ತಲ್ಲ, ನೀವು ಒಂದು ಕಡೆಯಿಂದ ಆ ಕಡೆ ಪಾಸ್ ಆದಾಗ ಅಲ್ಲೇ ಕೆಳಗಡೆ ಹೋಗಿ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ ಅಲ್ಲಿಂದ ಎಂಡ್ ಪಾಯಿಂಟ್ವರೆಗೂ ನೀವು
ರಾಫ್ಟಿಂಗ್ನ ಮಾಡ್ಬೋದು. ತುಂಬ ಅದ್ಭುತವಾದ ಒಂದು ಜರ್ನಿ ಅಂತಲೇ ಹೇಳ್ಬೋದು. ನಾವು ನಮ್ಮ ಟೀಮಲ್ಲಿ ಬಂದಿರೋ ಎಷ್ಟೋ ಜನ ರಾಫ್ಟಿಂಗ್ನ ಮಾಡಿದ್ರು, ನಾವು ಮಾಡಲಿಲ್ಲ. ಆದರೆ ಮಾಡದೇ ಇರೋರು ಅಲ್ಲಿ ಕೆಫೆಲಿ ಟೈಮ್ ಸ್ಪೆಂಡ್ ಮಾಡಿ, ಅಲ್ಲಿ ಸುತ್ತ ಅಂಗಡಿಗಳು ಕೂಡ ಇದೆ, ಅಲ್ಲಿ ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡಿ ವಾಪಸ್ ಅದೇ ತೂಗು ಸೇತುವೆ ಮೇಲೆ ವಾಪಸ್ ಬರಬೇಕು. ಬಂದು ನಮ್ಮ ವೆಹಿಕಲ್ ಎಲ್ಲಿ ನಿಲ್ಲಿಸಿರ್ತಾರೆ ಅಲ್ಲಿಂದ ಮತ್ತೆ ನಾವು ಜರ್ನಿ ಮಾಡಿ ನಾವು ರೀಚ್ ಆಗಿದ್ದು ರಿವರ್ ರಾಫ್ಟಿಂಗ್ ಎಂಡ್ ಆಗೋ ಪಾಯಿಂಟಿಗೆ. ಅಲ್ಲಿ ಹೋದಾಗ ಅಲ್ಲಿನ ನದಿ ಹತ್ರ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರು ಇನ್ನೂ ಬಂದಿರಲಿಲ್ಲ ಅಂತ. ಅದೊಂಥರ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಅಷ್ಟು ಕೋಲ್ಡ್ ಆಗಿರೋ ನೀರು ನಮ್ಮ ದೇಶದಲ್ಲಿ ಸಿಗೋದೇ ಇಲ್ಲ ಅನಿಸ್ತು. ಅಷ್ಟು ತಣ್ಣನೆಯಾದ ಒಂದು ನದಿಯ ನೀರು ಅಂತ ಫೀಲ್ ಆಯಿತು ನನಗೆ. ತುಂಬ ಅಮೇಝಿಂಗ್ ಆಗಿತ್ತು. ಸೈಲೆಂಟಾಗಿ, ಯಾವುದೇ ಸೌಂಡ್ ಇಲ್ಲದೆ, ಯಾವುದೇ ವೆಹಿಕಲ್ ಸೌಂಡ್ಗಳಿಲ್ದೇ ಆರಾಮಾಗಿ ಫೀಲ್ ಆಗ್ತಾಯಿತ್ತು. ಅಷ್ಟು ಎಕ್ಸ್ಪೀರಿಯೆನ್ಸ್, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ನಾರ್ಮಲಾಗಿ ಡೇನ ಮುಗಿಸಿದ್ವಿ. ನಮ್ಮ ಎಲ್ಲ ಪ್ಲೇಸಸ್ನೆಲ್ಲ ಕವರ್ ಮಾಡಿ ಮುಗಿಸಿಕೊಂಡು ಕೊನೆಗೆ ನಾವು ಹೋಗಿ ವಾಪಸ್ ಥಿಂಪುಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 9 ಆಗಿಬಿಟ್ಟಿತ್ತು. 9ಗೆಲ್ಲ ಡಿನ್ನರ್ ಕ್ಲೋಸ್ ಆಗುತ್ತೆ. ಅದಕ್ಕೆ ಗೈಡ್ ನಿನ್ನೆ ಹೇಳಿದರು, ನಿಮ್ಮ ಶಾಪಿಂಗ್ ಏನಾದರೂ ಇದ್ದರೆ ಇವತ್ತೇ ಮುಗಿಸಿ, ನಾಳೆ ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಯಾಕಂದರೆ ರಾಫ್ಟಿಂಗ್ ಮಾಡಿದಾಗ ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಟೀಮ್ಗೆಲ್ಲ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ವೆಯ್ಟ್ ಮಾಡಿ ಹೋಗೋಷ್ಟರಲ್ಲಿ ಅಷ್ಟೊತ್ತಾಗಿದ್ದರಿಂದ ಡಿನ್ನರ್ ಕೂಡ ಕ್ಲೋಸ್ ಆಗೋ ಟೈಮ್ ಇತ್ತು. ಬಟ್ ಅವರು ಹೋಟೆಲ್ಗಳೆಲ್ಲ ಮುಂಚೆ ಮಾತಾಡ್ಕೊಂಡಿರ್ತಾರೆ. ನಮಗೆಲ್ಲ ಡಿನ್ನರ್ ಸಪ್ರೇಟ್ ಎತ್ತಿಟ್ಟಿದ್ರು. ಅದನ್ನು ತಿಂದ್ಕೊಂಡು ಮತ್ತೆ ನಾವು ಥಿಂಪುಲ್ಲೇ ಸ್ಟೇ ಆದ್ವಿ. ಆವತ್ತು ಥಿಂಪುಲ್ಲೇ ಸ್ಟೇ ಆಗಿ ಆ ದಿನನ ಮುಗಿಸ್ಕೊಂಡ್ವಿ. ತುಂಬ ಅದ್ಭುತವಾದ ಒಂದು ಜರ್ನಿ, ಜೊತೆಗೆ ಅಷ್ಟೇ ಚೆನ್ನಾಗಿರುವಂಥ ಪ್ಲೇಸಸ್ನ ನೋಡಿದ್ವಿ ಅಂತ ಫೀಲ್ ಆಯಿತು. ಅಷ್ಟೇ ಖುಷಿ ಕೊಡ್ತು ಜರ್ನಿ ಕೂಡ. ಇದಿಷ್ಟು ಡೇ 3ನ ಒಂದು ಭೂಟಾನ್ ಜರ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ನಾಳೆ ಅಂದರೆ ಡೇ 4 ಜರ್ನಿ ಹೇಗಿತ್ತು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿದ್ರಿ. ಡೇ 4ಅಲ್ಲಿ ಯಾವುದೆಲ್ಲ ಪ್ಲೇಸಸ್ನ ಕವರ್ ಮಾಡಿದ್ವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬಾಯ್ ಬಾಯ್.